ಹಲೋ ಸ್ನೇಹಿತರೆ, ವಂದನೆಗಳು ಹಾಗೂ ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರ ಅಂತ ತಿಳ್ಕೊಂಡು ವಿಡಿಯೋನ ಮುಂದುವರಿಸ್ತೀನಿ. ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಕುರಿತು ಕೆಲವೊಂದು ವಿಚಾರವನ್ನು ಹಂಚ್ಕೋಬೇಕಾಗಿತ್ತು. ಸೋಕಾಲ್ಡ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಏನು ಮಹಿಳಾ ಸಬಲೀಕರಣ ಮಾಡಿದ್ದೀವಿ, ಅದರ ಒಂದು ಭಾಗವಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು 2,000 ಮಹಿಳೆಯರ ಖಾತೆಗೆ ಡೈರೆಕ್ಟ್ ಹಾಕ್ತೇವೆ ಎಂದು ತಮ್ಮ ಬೆನ್ನನ್ನು ತಾವೇ ತಟ್ಟಿಕೊಂಡಂತಹ ಯೋಜನೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿರುವಂತಹ ಶಾಕಿಂಗ್ ನ್ಯೂಸ್ CAG ವರದಿಯಿಂದ ಬಹಿರಂಗವಾಗಿದೆ. ಅದರ ಕುರಿತು ಹಾಗೂ ಪ್ರಿಯಾಂಕ್ ಖರ್ಗೆ ಅವರ ಇವತ್ತಿನ ಹೇಳಿಕೆ ಕುರಿತು ಚರ್ಚೆ ಮಾಡಬೇಕಿತ್ತು. ಸ್ನೇಹಿತರೆ, ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನನ್ನು ಪಡ್ಕೊಳ್ಳಿ. ಸ್ನೇಹಿತರೆ, ನಮ್ಮ ಖಾಯಂ ವೀಕ್ಷಕರಿಗೆ ವಂದನೆಗಳನ್ನು ತಿಳಿಸುತ್ತಾ, ಧನ್ಯವಾದಗಳನ್ನು ತಿಳಿಸುತ್ತಾ ವಿಷಯವನ್ನು ಮುಂದುವರಿಸ್ತೀನಿ. ಎಲ್ಲರೂ ಚೆನ್ನಾಗಿದ್ದೀರಾ, ಸೌಖ್ಯವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ತಿಳ್ಕೊಂಡು ವಿಡಿಯೋವನ್ನು ಮುಂದುವರಿಸ್ತೀನಿ. ಮೊದಲನೇದಾಗಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಇವತ್ತು RSS ವಿರುದ್ಧ ವಾಗ್ದಾಳಿಯನ್ನು ಮುಂದುವರಿಸಿದರು. ಈ ಬಾರಿ ಅವರು ಬರೀ ದಾಖಲೆಗಳನ್ನು ಕೇಳಿ RSSಗೆ ಕೌಂಟ್ರ್ ಕೊಟ್ಟಿಲ್ಲ. ಬದಲಾಗಿ ನಾನು RSS ವಿರುದ್ಧ ನಾ ಕೇಳಿದ ದಾಖಲೆಗಳನ್ನು ಕೊಡಲಿಲ್ಲ ಅಂತಂದರೆ ಕಠಿಣ ಕ್ರಮವನ್ನು ಕೈಗೊಳ್ತೀನಿ. ಈಗಾಗಲೇ 1 ವಾರ ನಾನು ಕಾದಿದ್ದೀನಿ. ಬೇಕಾದ್ರೆ ಇನ್ನೂ 1 ತಿಂಗಳ ಟೈಮ್ ನಾನು ಕೊಡ್ತೀನಿ ಅವರಿಗೆ. ಅವರು ಕೇಶವಕೃಪಾದಲ್ಲಿದೆಯೋ, ನಾಗಪುರದಲ್ಲಿದೆಯೋ, ಅಥವಾ ಸಂಘ ಚಾಲಕರ ಮನೆಯಲ್ಲಿದೆಯೋ, ಪಾಪ ಅವರು ಹುಡ್ಕೊಂಡು ತರಬೇಕಲ್ಲ ದಾಖಲಾತಿಯನ್ನು. ತರೋ ತನಕ ನಾನು ವೇಟ್ ಮಾಡ್ತೀನಿ, ನನಗೇನು ಅರ್ಜೆಂಟ್ ಇಲ್ಲ, ಗಡಿಬಿಡಿ ಇಲ್ಲ, ಇನ್ನೂ 1 ತಿಂಗಳ ವೇಟ್ ಮಾಡ್ತೀನಿ ಅಂತೇಳಿ ಕೌಂಟ್ರ್ ಕೊಟ್ಟರು. ಹಾಗೆ ನೋಡಿದರೆ RSS ತಾನು ಡೈರೆಕ್ಟ್ ಉತ್ತರ ಕೊಟ್ಟಿದೆ ಅನ್ನೋದಕ್ಕಿಂತ ಹಲವಾರು RSS ಪರ ಇರುವಂಥ ವಕೀಲರು ಇವತ್ತಲ್ಲ, ಸ್ವಲ್ಪ ದಿವಸ, 3-4 ದಿವಸದಿಂದನೇ ಕೌಂಟ್ರ್ ಕೊಟ್ಟಿದ್ದರು ಪ್ರಿಯಾಂಕ್ ಖರ್ಗೆ ಅವರಿಗೆ. ಸಂವಿಧಾನದ ಪ್ರಕಾರನೇ ಹೇಳಿದ್ದರು ಅವರು. ನಿಮ್ಮ ಸ್ವಾಮಿ ನೋಡಿ, ನೀವು ಸಂವಿಧಾನ ಅಂತ ಹೇಳ್ತೀರಿ, ಸಂವಿಧಾನದ ಪ್ರಕಾರನೇ ಇದೆಯಲ್ಲ, ಸಂಘ ಕಟ್ಕೋಬೋದು ಭಾರತದಲ್ಲಿ ಅಂತ ಇದೆಯಲ್ಲ ಸ್ವಾಮಿ, ಅದಕ್ಕೆ ಸಂವಿಧಾನದಲ್ಲೇ ಅದು ಸ್ವಾತಂತ್ರ್ಯ ಕೊಟ್ಟಿದೆಯಲ್ಲ, ಸಂವಿಧಾನನೇ ಆ ಕೊಡುಗೆಯನ್ನು ಕೊಟ್ಟಿದೆಯಲ್ಲ ಪ್ರತಿಯೊಬ್ಬ ಭಾರತೀಯ ನಾಗರಿಕರಿಗೂ ಅಂತ ಇದೆ ಅಂತೇಳಿ ಅವ್ರು ಕೌಂಟ್ರ್ ಕೊಟ್ಟು. ತದನಂತರ ನ್ಯಾಯಾಲಯ ಗುರುದಕ್ಷಿಣೆ ಕುರಿತು ಒಂದು ತೀರ್ಪು ಕೊಟ್ಟಿತ್ತಂತೆ. ಅಂದರೆ ಅದು ಜನರು ಖುಷಿಯಿಂದ ಕೊಡೋದಕ್ಕೆ ಅದಕ್ಕೇನು ತೆರಿಗೆ ಅಥವಾ ಅದರ ಲೆಕ್ಕ ಅವಶ್ಯಕತೆ ಇಲ್ಲ, ಈ ರೀತಿ ಏನೋ ತೀರ್ಪು ಕೊಟ್ಟಿದೆ ಅನಿಸುತ್ತೆ. ಹೀಗಾಗಿ ಇವರಿಗೆ ನ್ಯಾಯಾಲಯದಲ್ಲಂತೂ ಇವ್ರಿಗೆ ಹೋದರೆ ಇವರಿಗೆ ಈಗ ಮತ್ತೆ ಹಿನ್ನಡೆನೇ ಆಗತ್ತೆ. ಅದಕ್ಕಾಗಿ ಇಕ್ಕಟ್ಟಿಗೆ ಸಿಲುಕಿಬಿಟ್ರ ಪ್ರಿಯಾಂಕ್ ಖರ್ಗೆ ಅವರು. ಒಂದು ಕಡೆ ನಾನು ಕ್ರಮ ಕೈಗೊಳ್ತೇನೆ ಅಂಥೇಳಿ 1 ವಾರ ಟೈಮ್ ಕೊಟ್ಟೆ, ಇನ್ನು 1 ತಿಂಗಳು ಟೈಮ್ ಕೊಡ್ತೀನಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆಯಿಂದ ನ್ಯಾಯಾಲಯ ತೀರ್ಪನ್ನು ನಾವು ನಿಮ್ಮ ಮುಂದೆ ಉಲ್ಲೇಖಿಸಿದೆ, ಸಂವಿಧಾನದ ಪ್ರಕಾರ ಯಾವ ರೀತಿ ಇದೆ ಅಂತ ಅದನ್ನು ನಿಮ್ಗೆ ಹೇಳಿದೆ. ಅದಕ್ಕಾಗಿ ಇವರು ನ್ಯಾಯಾಲಯಕ್ಕೆ ಹೋದರೆ ಇವರಿಗೆ ಇವರು ನಿಷೇಧ ಮಾಡಲಿಕ್ಕೆ ಹೋದ್ರಂತೂ ಬರೋದೇ ಇಲ್ಲ. ಕೇಂದ್ರ ಸರ್ಕಾರದ ಕೈಲಿದೆ ನಿಷೇಧ ಮಾಡುವಂತಹ ಒಂದು ಅದರ ಇದು ರೈಟ್ಸು, ನಿಷೇಧ ಮಾಡುವಂತಹ ಒಂದು ರೂಲ್ಸ್ ಏನಿದೆ, ಆ ರೂಲ್ಸು ರದ್ದಾಗಬೇಕಂದ್ರೆ ಕೇಂದ್ರ ಸರ್ಕಾರ ಕೈಯಲ್ಲಿ ಪಾಸಾಗಬೇಕು, ಸದನದಲ್ಲಿ ಪಾಸಾಗಬೇಕು ಅಂತ ಅನಿಸುತ್ತೆ. ಅದಕ್ಕಾಗಿ ಆ ರೀತಿಯಿಂದನೂ ಇವರಿಗೆ ಚಾನ್ಸ್ ಇಲ್ಲ. ಇನ್ನಿವರು ನಾನು ಅವಾಗ ಹೇಳ್ದಂಗೆ ನೋಂದಣಿನೇ ಆಗಲಿಲ್ಲ ಅಂದ ಬಳಿಕ ಇವರಿಗೆ ಅದನ್ನು ಬ್ಯಾನ್ ಮಾಡೋದಷ್ಟು ಬರೋದೇ ಇಲ್ಲ. ಆಮೇಲೆ ಇವರಿಗೆ ರಾಜ್ಯ ಸರ್ಕಾರದಲ್ಲಿ ಅದು ರೈಟ್ಸು ಇಲ್ಲ ಅಂತ ನಾನು ನಿಮ್ಗೆ ಹೇಳಿದೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ RSS ಹಾಗೂ ಪ್ರಿಯಾಂಕ್ ಖರ್ಗೆ ಅವರ ನಡುವೆ ಜಟಾಪಟಿ ಈಗಾಗಲೇ ತಾರಕಕ್ಕೇರಿದೆ. ಯಾವ ಹಂತಕ್ಕೆ ಹೋಗುತ್ತೆ? ಹಾಗಾದರೆ ಪ್ರಿಯಾಂಕ್ ಖರ್ಗೆ ಅವರು ಶಾಖೆಗಳನ್ನು ನಡೆಸಲಿಕ್ಕೆ ಬಿಡೋದಿಲ್ವಾ? ರಾಜ್ಯದಲ್ಲಿ ಶಾಖೆಗಳನ್ನು ನಡೆಸಲಿಕ್ಕೆ ಬಿಡೋದಿಲ್ಲ ಅಂತಂದರೆ ಚಿತ್ತಾಪುರ ಪಥಸಂಚಲನ ಯಾವ ರೀತಿ ನ್ಯಾಯಾಲಯಕ್ಕೆ ಹೋಗಿತ್ತು ಆ ಪ್ರಕರಣ, ಅದೇ ರೀತಿ RSS ನ್ಯಾಯಾಲಯಕ್ಕೆ ಹೋಗುತ್ತಾ? ಶಾಖೆಗಳನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಇವರು. ಯಾವುದು ಸಂವಿಧಾನದ ಪ್ರಕಾರ ನಾವಿದ್ದೇವೆ, ಅಥವಾ ಸಂವಿಧಾನದಲ್ಲೇ ಹಕ್ಕಿದೆಯಲ್ಲ, ಮಾಡ್ಬೋದು, ನಾವೇನು ದೇಶದ್ರೋಹಿ ಚಟುವಟಿಕೆ ಮಾಡ್ತಿಲ್ಲ, ಅಥವಾ ಭಯೋತ್ಪಾದಕ ಚಟುವಟಿಕೆ ಥರ ದೇಶ ವಿರೋಧಿ ಕೃತ್ಯಗಳಲ್ಲಿ ನಾವು ನಮ್ಮನ್ನು ತೊಡ್ಕೊಂಡಿಲ್ಲ, ನಾವು ರಾಷ್ಟ್ರದ ಪ್ರಜ್ಞೆಯನ್ನು ಮೂಡಿಸ್ತೀವಿ, ಯುವಜನರಲ್ಲಿ ಒಂದು ಏಕತೆಯ ಭಾವನೆಯನ್ನು ಮೂಡಿಸ್ತೀವಿ, ತದನಂತರ ಆಟ ಆಡ್ತೀವಿ, ಸಂಘದಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಆ ರೀತಿ ಅವರು ಹೇಳಿಕೆ ನ್ಯಾಯಾಲಯದಲ್ಲಿ RSS ನೇಮಿಸಿದಂಥ ವಕೀಲರು ವಾದ ಮಾಡ್ಬೋದು. ಆದರೆ ಪ್ರಿಯಾಂಕ್ ಖರ್ಗೆ ಅವರೇ ಇದರಲ್ಲಿ ಹೆಚ್ಚಿಗೆ ನನ್ನ ಲೆಕ್ಕ ಇಕ್ಕಟ್ಟಿಗೆ ಸಿಲುಕ್ತಾರೋ ಅಂತ ಅನಿಸುತ್ತೆ. ಯಾಕಪ್ಪ ಅಂತಂದರೆ ನ್ಯಾಯಾಲಯಕ್ಕೆ ಹೋದರೆ ಈ ರೀತಿ ಸಮಸ್ಯೆಗಳಿವೆ, ಇವರೇ ಡೈರೆಕ್ಟಾಗಿ ಹೋಗ್ಲಿಕ್ಕೆ ಬರೋದಿಲ್ಲ. ತದನಂತರ ಇವರು RSS ಅವರೇ ನ್ಯಾಯಾಲಯಕ್ಕೆ ಅಥವಾ ಇವರು ನಿಷೇಧ ಮಾಡಿದರೆ ಅಥವಾ ಇದು ಶಾಖೆ ನಡೆಸಲಿಕ್ಕೆ ಕೊಡದೇ ಇದ್ದರೆ ನ್ಯಾಯಾಲಯಕ್ಕೆ ಹೋಗೋ ಚಾನ್ಸ್ ಇದೆ. RSS ಅವರು ವಕೀಲರು ವಾದ ಮಾಡ್ತಾರೆ. ಆದರೆ ಇದರಿಂದ ಏನು ಅರ್ಥ ಆಗತ್ತಪ್ಪ ಅಂತಂದರೆ
ಈಗಾಗಲೇ ಆರ್ ಎಸ್ ಎಸ್ಸು ಕೇರೇ ಇಲ್ಲ ಅನ್ನೋ ಥರ ಇದೆ. ಯಾಕಂತಂದರೆ ಭಾಳಷ್ಟು ಸ್ವಾತಂತ್ರ್ಯ ಬಂದಾಗಿನಿಂದ ಭಾಳಷ್ಟು ನಾಯಕರು ಆರ್ ಎಸ್ ಎಸ್ ಮೇಲೆ ಸವಾರಿ ಮಾಡಬೇಕು, ನಿಷೇಧ ಹೇರಬೇಕು ಪ್ರಶ್ನೆ ಮಾಡಿದ್ದಾರೆ. ಆರ್ ಎಸ್ ಎಸ್ ಅಸ್ತಿತ್ವವನ್ನು ಪ್ರಶ್ನಿಸಿದ್ದಾರೆ. ಅವೆಲ್ಲ ನೋಡ್ಕೊತಾ ಬಂದಿದ್ದಾರೆ ಆರ್ ಎಸ್ ಎಸ್ನವರು. ಅದಕ್ಕಾಗಿ ಅವರು ಅಷ್ಟು ತಲೆ ಕೆಡಿಸ್ಕೊಳ್ಳೋಂಗೆ ಕಾಣ್ತಾ ಇಲ್ಲ. ಒಂದು ಎರಡನೇದಾಗಿ ಜವಾಹರ್ಲಾಲ್ ನೆಹರು ಟೈಮ್ನಲ್ಲಿ ಅವರೇ ಗಣರಾಜ್ಯೋತ್ಸವ ದಿವಸ ಏನೋ ಆರ್ ಎಸ್ ಎಸ್ಸಿಗೆ ಆಹ್ವಾನ ಕೊಟ್ಟಿದ್ರಂತೆ ಪಥಸಂಚಲನ ಮಾಡಲಿಕ್ಕೆ ಅಂತ. ಅದು ನಾ ಎಲ್ಲೋ ಮೊನ್ನೆ ಓದಿದ್ದೆ. ಅದಕ್ಕಾಗಿ ಇವರು ಹಿಂದಿನ ಹಿರಿಯ ನಾಯಕರು, ಕಾಂಗ್ರೆಸ್ ನಾಯಕರು ಒಪ್ಪಿಗೆ ಕೊಟ್ಟಂತೆ ಆಗಿದೆ ಆರ್ ಎಸ್ ಎಸ್ಸಿಗೆ ಅಂದ ಬಳಿಕ ಇಂದಿರಾ ಗಾಂಧಿ ಅವರಿದ್ದಾಗೂ ನಿಷೇಧ ಮಾಡಿದ್ರಂತೆ ಆರ್ ಎಸ್ ಎಸ್ಸನ್ನು. ಆದರೆ ಅದು ತದನಂತರ ನ್ಯಾಯಾಲಯದಕ್ಕೆ ಎಲ್ಲೋ ಹೋಗಿ ಅದು ನಿಷೇಧ ತೆರವಾದಂಗೆ ಕಾಣುತ್ತೆ. ಅದಕ್ಕಾಗಿ ಅಷ್ಟು ಸುಲಭಿಲ್ಲ ನಿಷೇಧ ಮಾಡಲಿಕ್ಕೆ. ಒಂದನೇದಾಗಿ ಇವ್ರಿಗೆ ಆಗೋದೇ ಇಲ್ಲ. ಎರಡನೇದಾಗಿ ಇವರು ಶಾಖೆ ಗೀಕೆ ನಡೆಸ್ಲಿಕ್ಕೆ ಕೊಡದೇ ಇದ್ದರೂ ಕೂಡ ಇವ್ರಿಗೆ ಹಿನ್ನಡೆ ಆಗುವ ಚಾನ್ಸೇ ಭಾಳ ಇದೆ. ಹೇಗೆ ಚಿತ್ತಾಪುರದಲ್ಲಿ ಒಂದು ಸಲ ಮುಖಭಂಗ ಆಯಿತು, ಅದೇ ರೀತಿ ಹಿನ್ನಡೆ ಆಗುವ ಚಾನ್ಸೇ ಇದೆ ಅಂತ ನನಗೆ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಆದರೆ ಇವರು ಮಾತ್ರ ಹಾವು ಸಾಯಂಗಿಲ್ಲ, ಕೋಲ್ ಮುರಿಯಂಗಿಲ್ಲ ಅನ್ನೋ ಥರ ಇನ್ನೂ ಮಟ್ಟ ಆರ್ ಎಸ್ ಎಸ್ ವಿರುದ್ಧ ಹರಿಹಾಯೋದನ್ನು ಬಿಡ್ತಾ ಇಲ್ಲ. ಇವತ್ತಂತೂ ಬಹಳ ಸ್ಟ್ರಾಂಗ್ ಆಗಿ ಕೇಳಿದ್ದಾರೆ. ನಾನು ಸುಮ್ಮನೆ ಕೊಡೋದಿಲ್ಲ, ಇನ್ನು 1 ತಿಂಗಳು ಬೇಕಾದ್ರೆ ಟೈಮ್ ಕೊಡ್ತೀನಿ ಅವರಿಗೆ, ಅವರು ನಾ ಕೇಳಿದ್ದ ದಾಖಲೆಗಳನ್ನು ಅವ್ರು ಕೊಡಲೇಬೇಕು ಅಂತೇಳಿ ಮತ್ತೆ ಇವರು ಸವಾಲು, ಪ್ರಿಯಾಂಕರಿಗೆ ಅವರು ಸವಾಲು ಎಸ್ತಿದ್ದಾರೆ. ಇನ್ನು ಎರಡನೇ, ನಾನು ನಿಮ್ಗೆ ಆವಾಗ ಹೇಳಿದ ವಿಷಯಕ್ಕೆ ಬರ್ತೀನಿ. ಈ ಮಹಿಳಾ ಸಬಲೀಕರಣ ಮಾಡ್ತೀವಿ, ಗೃಹಲಕ್ಷ್ಮಿಯನ್ನು ಕೊಡುವುದರ ಮೂಲಕ ಪ್ರತಿ ಮಹಿಳೆಯರಿಗೆ ನೆರವಾಗ್ತೇವೆ ನಮ್ಮ ಸರ್ಕಾರ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟಂಥ ಕಾಂಗ್ರೆಸ್ ಸರ್ಕಾರ ತನ್ನಂತರ ಅಧಿಕಾರಕ್ಕೆ ಭಾರಿ ಬಹುಮತವನ್ನು ಅಧಿಕಾರಕ್ಕೆ ಬಂದ ನಂತರ ಗೃಹಲಕ್ಷ್ಮಿ ಯೋಜನೆಯನ್ನು ಯಾವ ರೀತಿ ಪ್ರಾರಂಭಿಸಿದ್ದು ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಅದರಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವಾದಂತಹ ಹಾಗೂ ದುರುಪಯೋಗವಾದಂತಹ ಪ್ರಕರಣವನ್ನು CAG ವರದಿಯಲ್ಲಿ ಬಹಿರಂಗಗೊಂಡಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಆವಾಗ ಅವರು ಖಾತೆ ನಿರ್ವಹಿಸಿದ್ರು, ಇವಾಗಿಲ್ಲ. ಇದನ್ನು ಮೊದಲನೇದಾಗಿ ಹೇಳಿ ಸ್ಪಷ್ಟಪಡಿಸ್ತೀನಿ. CAG ರಿಪೋರ್ಟ್ನಲ್ಲಿ ಶಾಕಿಂಗ್ ಮಾಹಿತಿ ಬಹಳಷ್ಟು ಬಹಿರಂಗಗೊಂಡಿವೆ. 5,000 ಕೋಟಿ ಸ್ಕಿಪ್ ಮಾಡಿ ಸಿಕ್ಕಿಬಿದ್ದ ರಾಜ್ಯ ಸರ್ಕಾರ. ಮೂರನೇದಾಗಿ ಇಲ್ಲವೇ ಇಲ್ಲವೆಂದು ಸುಳ್ಳು ಹೇಳಿ ಸಿಕ್ಕಿಬಿದ್ದ ರಾಜ್ಯ ಸರ್ಕಾರ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಒಂದೇ ಖಾತೆಗೆ 1,000 ಗಟ್ಟಲೆ ಫಲಾನುಭವಿಗಳ ಹೆಸರು ಲಿಂಕ್ ಆಗಿ ಕೋಟಿಗಟ್ಟಲೆ ಹಣ ಡೆಬಿಟ್ ಮೂಲಕ ಹೋಗಿದ್ದು ಹೇಗೆ? ಅಲ್ಲದೆ ಒಂದೇ ಬ್ಯಾಂಕ್ ಖಾತೆಗೆ ಹಲವಾರು ಫಲಾನುಭವಿಗಳು ಲಿಂಕ್ ಆಗಿದ್ದು ಹೇಗೆ? ಇದರ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಕೇಳಿದರೆ ಅವರು ಸರಿಯಾಗಿ ಕೊಡ್ತಾ ಇಲ್ಲ ಹಾಗೂ ಕಳ್ಳಾಟದಲ್ಲಿ ತೊಡಗಿದ್ದಾರೆ ಮತ್ತು ಸುಳ್ಳು ಹೇಳುತ್ತಿರುವುದು ಏಕೆ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ನಮ್ಮ ಪ್ರಶ್ನೆಯೂ ಹೌದು. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಲ್ಲಿಯವರೆಗೆ ಸುಮಾರು 75,000 ಕೋಟಿ ವಿತರಣೆ ಆಗಿದೆಯಂತೆ. ಸುಮಾರು 19,000 ಫಲಾನುಭವಿಗಳು ಒಂದೇ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದ್ದು ಹೇಗೆ ಅನ್ನೂ ಕೂಡ ಇದರಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಸುಮಾರು 9,000 ಕೋಟಿಗಟ್ಟಲೆ ಹಣ ಪುನಃ ಅಥವಾ ಮತ್ತೆ ಜಮಾ ಆಗಿದ್ದು ಅದು ಹೇಗೆ ಅಂತೇಳಿ CAG ವರದಿಯಲ್ಲಿ ಶಾಕಿಂಗ್ ನ್ಯೂಸ್ ಬಹಿರಂಗ ಆಗ್ತಾಯಿದೆ. ಸುಮಾರು 1,80,00,000 ಹಣ ಪುನಃ ಅಥವಾ ಮತ್ತೆ ಜಮಾ ಆಗಿದೆ ಅಂತೆ. 10,36,308 ಫಲಾನುಭವಿಗಳು ತಮ್ಮ ಬ್ಯಾಂಕ್ ಖಾತೆಯನ್ನು ಬದಲಿಸಿದ್ದು ಏಕೆ ಮತ್ತು ಹೇಗೆ ಎಂದು ತಿಳಿದು ಬಂದಿಲ್ಲ. ಬ್ಯಾಂಕ್ ಖಾತೆಯೇ ಇಲ್ಲದ 23,000 ಫಲಾನುಭವಿಗಳಿಗೂ ಹಣ ಸಂದೇಹವಾಗಿದ್ದು ಏಕೆ ಮತ್ತು ಹೇಗೆ ಅಂತ ಗೊತ್ತಾಗಲಿಲ್ಲ. ಬ್ಯಾಂಕ್ ಖಾತೆಯೇ ಇಲ್ಲದವರ ಖಾತೆಗೆ ಕೂಡ 46 ಕೋಟಿ ರು ಹಣ ಸಂದಾಯವಾಗಿದೆಯಂತೆ. 1,000 ಗಟ್ಟಲೆ ಜನರ ಹೆಸರು ಒಂದೇ ಖಾತೆಗೆ ಲಿಂಕ್ ಆಗಲು ಹೇಗೆ ಸಾಧ್ಯವಿದೆ ಅಂತ CAG ವರದಿಯಲ್ಲಿ ಬಹಳಷ್ಟು ಶಾಕಿಂಗ್ ನ್ಯೂಸ್ಗಳು ಬಹಿರಂಗಗೊಂಡಿವೆ. ಹಾಗಾದರೆ DK ಶಿವಕುಮಾರ್ ಅವರ ಸರ್ಕಾರ ತಮ್ಮದೇ ಸಚಿವೆ ಅಂದರೆ ಇವರು ಸರ್ಕಾರ ಸಚಿವರಾಗಿದ್ದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅವಧಿಯಲ್ಲಿ ನಡೆದಿದೆ ಅನ್ನಲಾದಂಥ ಈ ರೀತಿ ತಪ್ಪುಗಳು, ಈ ರೀತಿ ಬೇಕಂತ ಆಯಿತಾ ಅಥವಾ ಇವ್ರಿಗೆ ಗೊತ್ತಿಲ್ಲದಂಗೆ ಅಧಿಕಾರಿಗಳು ತಪ್ಪು ಮಾಡಿದ್ರೆ, ಬೇಕಂತಲೇ ಮಾಡಿದ್ರೆ ಭ್ರಷ್ಟಾಚಾರ ಅಂತ ಆಗತ್ತೆ, ಗೊತ್ತಿಲ್ಲದೆ ಮಾಡಿದ್ರೆ ಇದು ಖಾತೆಯನ್ನು ನಿರ್ವಹಿಸಲಿಕ್ಕೆ ಅವರು ಅಸಾಧ್ಯವಾಗಿತ್ತು, ಸಮರ್ಪಕವಾಗಿ ಅವರು ಖಾತೆ ನಿರ್ವಹಿಸಿಲ್ಲ ಅಂತೂ ಕೂಡ ಬರುತ್ತೆ. ಆದ್ದರಿಂದ DK ಶಿವಕುಮಾರ್ ಅವರು ಸರಿಯಾಗಿ ಇದರಲ್ಲಿ ತನಿಖೆ ನಡೆಸ್ತಾರಾ ಅಥವಾ ಇದನ್ನು SIT ರಚನೆ ಮಾಡ್ತಾರೆ? ಧರ್ಮಸ್ಥಳ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಎಡಪಂಥಿಯವರು ಆಗ್ರಹ ಮಾಡಿದ್ರು ಅಂತ ತರಾತುರಿಯಲ್ಲಿ SIT ರಚನೆ ಮಾಡಿದ್ರಲ್ಲ, ಅದೇ ರೀತಿ DK ಶಿವಕುಮಾರ್ ಅವರು SIT ರಚನೆ ಮಾಡ್ತಾರೆ? ನನಗನ್ನಿಸೋ ಮಟ್ಟಿಗೆ ಚಾನ್ಸ್ ಬಹಳ ಕಡಿಮೆ ಇದೆ. ಆದರೆ ವಿರೋಧ ಪಕ್ಷಗಳಿಗೆ ಇದೊಂದು ಪ್ರಮುಖ ಅಸ್ತ್ರವಾಗಿ ಸಿಕ್ಕಿದೆ. ಬಿಡದಿ ಅಸ್ತ್ರದ ಜೊತೆ ಇದೊಂದು CAG ವರದಿ ಬಹಿರಂಗಗೊಂಡಿದ್ದರಿಂದ BJP ಹಾಗೂ JDSಗೆ ಸಮರ್ಪಕವಾದ ಒಂದು ಅಸ್ತ್ರ ಸಿಕ್ಕಿದೆ. ಆದರೆ ಅದು ಯಾವ ರೀತಿ ಅವರು ಉಪಯೋಗ ಮಾಡ್ಕೋತಾರೆ ಅನ್ನೋದು ಗೊತ್ತಿಲ್ಲ. ಯಾಕಂತಂದರೆ BJPಯಲ್ಲಿ ಒಳ ಬೇಗುದಿ ಹಾಗೂ ಒಳ ಸ್ಫೋಟ ಏನು ವಿಧಾನ ಪರಿಷತ್ ಚುನಾವಣೆ ನಂತರ ಸಂಭವಿಸಿದೆ. ಅದರಿಂದ ಅವ್ರು ಯಾವ ರೀತಿ ಬೇಗ ಹೊರಗೆ ಬಂದು ಕಾಂಗ್ರೆಸ್ ವಿರುದ್ಧ ಯಾವ ರೀತಿ ಪ್ರತಿಭಟನೆ ಮಾಡ್ತಾರೆ, ಪ್ರಶ್ನೆ ಮಾಡ್ತಾರೆ ಅಂಥೇಳಿ ಅದು ಮುಖ್ಯ ಆಗತ್ತೆ. ಎಷ್ಟು ಅವಧಿ ತೊಗೊತಾರೆ ಅನ್ನೋದು ಇನ್ಮೇಲೆ ಗೊತ್ತಾಗಲಿದೆ. ಅದಕ್ಕಾಗಿ ನಾನೇನು ಹೇಳ್ತೇನಪ್ಪ ಅಂತಂದರೆ, ಎಲ್ಲ ಪಂಚ ಗ್ಯಾರಂಟಿಯನ್ನು ಕೊಟ್ವಿ ನೋಡಿ, ನಮ್ಮ ಬಿಟ್ಟರಿಲ್ಲ, ಇಡೀ ದೇಶದಲ್ಲೇ ಬೇಷ್ ಅನಿಸ್ಕೊಂಡ್ವಿ, ನಾವು ಕರ್ನಾಟಕ ಮಾದರಿ ರಾಜ್ಯ ಅಂತೆಲ್ಲ ಸಿದ್ದರಾಮಯ್ಯನವರು ಹೇಳ್ತಿದ್ರು. DK ಶಿವಕುಮಾರ್ ಅವರು ಕೆಲವೊಮ್ಮೆ ಸಂದರ್ಭ ಬಂದಾಗ ಹೇಳ್ಬೋದು. ಆದರೆ
ಕೊನೆಯಲ್ಲಿ ಆಗಿದ್ದೇನು? ವಾಲ್ಮೀಕಿ ಹಗರಣ, ಮೂಢ ಹಗರಣ ಅಂತೂ ಇವರೇ ನೇಮಕ ಮಾಡಿದಂಥ ಇವ್ರ ಕೈಲೇ ಇರುವಂಥ ಇವರಿಗೆ ಸೆಲ್ಯೂಟ್ ಹೊಡೆಯುವಂಥ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡಿದ್ರು. ತಮಗೆ ಯಾವ ಬೇಕೋ ಆವಾಗ ಸಿದ್ದರಾಮಯ್ಯನವ್ರು ಹೋಗಿ ವಿಚಾರಣೆಗೆ ಹಾಜರಾಗಿ ಬರ್ತಿದ್ರು ಅನ್ನುವಂಥ ಆರೋಪಗಳು ಕೇಳಿಬಂದು ತದನಂತರ ರಿಪೋರ್ಟ್ ಹಾಕಿ ಕ್ಲೋಸ್ ಮಾಡಲಾಯಿತು ಅನ್ನಲಾಗತ್ತೆ. ಇಡಿಯಲ್ಲಿ ಬಹುಶಃ ಪ್ರಕರಣ ಇದೆಯೋ ಅಂತ ಅನಿಸುತ್ತೆ. ಅದಕ್ಕಾಗಿ ಮೂಢ ಹಗರಣ ಆ ರೀತಿ ಮಾಡ್ಕೊಂಡ್ರೆ, ಇನ್ನು ವಾಲ್ಮೀಕಿ ಹಗರಣ ಇದೆ. ತದನಂತರ ಇದು ತಿಮ್ಮಾಪುರ ಅವ್ರದ್ದು ಅವರು ಸಚಿವರಾಗಿರುವಂಥ ಅಬಕಾರಿ ಹಗರಣ ಕೂಡ ನಡೆದಿತ್ತು ಅನ್ನಲಾಗಿದೆ. ಅದನ್ನು ಇದು ಮಾಡಿದರು, ತಲೆದಂಡ ಆಗಲಿಲ್ಲ. ತಿಮ್ಮಾಪುರ ಅವರು BJP ಅವರು ಎಷ್ಟು ಆಗ್ರಹ ಕೊಟ್ಟರು, ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಬಕಾರಿ ಇಲಾಖೆಯಲ್ಲಿ. RB ತಿಮ್ಮಾಪುರ ಅವರು ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ರು, ಅವ್ರು ರಾಜೀನಾಮೆ ಕೊಡಲಿಲ್ಲ. ತದನಂತರ ಅದೇನು ಮೀಟ್ರ್ ಹಗರಣ ಕೂಡ ನಡೆದಿತ್ತು, ಕರೆಂಟ್ ಮೀಟ್ರ್ ಹಾಕಿದ್ದು. ಅದರ ಸಾಲಿಗೆ ಇದು ಗೃಹಲಕ್ಷ್ಮಿ ಹಣ, ಬೃಹತ್ ಅಂತ ಗೃಹಲಕ್ಷ್ಮಿ ಹಣ ಏನು 2 ತಿಂಗಳು ಸ್ಕಿಪ್ ಮಾಡ್ದಂತ ನಾ ಹೇಳ್ದಲ್ಲ, ಅದೇ ಎಷ್ಟೋ 1000 ಕೋಟಿ ಆ ಹಗರಣ. ತದನಂತರ ದುರುಪಯೋಗವಾಗಿದ್ದು ಯಾರ್ದೋ ಇದಕ್ಕೆ ಖಾತೆಗಳಿಗೆ ಹೋಗಿದ್ದು. ಮಜಾ ಅಂತಂದರೆ ಎಲ್ಲ ಮಾಮೂಲಿ ಸಾರ್ವಜನಿಕರು ಅಯ್ಯೋ ಗೃಹಲಕ್ಷ್ಮಿ ಬಂದೇ ಇಲ್ಲಲ್ಲ ಅಂತ 2-3 ತಿಂಗಳು ಕಾದರೆ ಈ ಅವರ ಅಂದರೆ ನೋಂದಣಿ ಆಗದಂತಹ ಖಾತೆಗಳಿಗೆ ತರತುರಿಯಲ್ಲಿ ಜಮಾ ಆಗ್ತಿತ್ತಂತೆ ಇದು ಗೃಹಲಕ್ಷ್ಮಿ ಹಣ. ಅಂದರೆ ಅಸುನೀಗಿದಂಥ ಮೃತಪಟ್ಟವರ ಖಾತೆಗೆ ಬಂದ ಹಣವನ್ನು ಬೇರೆಯವರು ಅವ್ರ ಹೆಸರಲ್ಲಿ ಡ್ರಾ ಮಾಡ್ಕೋತಾ ಇದ್ರಂತೆ. ಇದೆಲ್ಲ ಹೆಂಗೆ ಸಂಭವಿಸ್ತು ಅಂತೇಳಿ ನನಗೆ ಅರ್ಥ ಆಗ್ತಾಯಿಲ್ಲ. ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಯಾವುದೇ ಬ್ಯಾಂಕಿಗೆ ಹೋಗಿ ಒಂದು 100 ರೂಪಾಯಿ ತೆಗೆಯೋದಾದರೂ ನಿರ್ದಿಷ್ಟ ವ್ಯಕ್ತಿನೇ ಯಾರ ಹೆಸರಲ್ಲಿ ಅಕೌಂಟ್ ಇದೆಯೋ ಆ ವ್ಯಕ್ತಿನೇ ಹೋದರೆ ಮಾತ್ರ ಬ್ಯಾಂಕ್ ಅವರು ಹಣ ಕೊಡ್ತಾರೆ. ಅದಕ್ಕಾಗಿ CAG ವರದಿಯಿಂದ ಇಷ್ಟು ಶಾಕಿಂಗ್ ನ್ಯೂಸ್ ಬಂದಿದೆ ಅಂತಂದರೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತೇನು ಡೈರೆಕ್ಟಾಗಿ ಒಬ್ಬರ ಖಾತೆಗೆ ಹಣ ಬರುತ್ತೆ. ಆದರೆ ಅಂಥ ಡೈರೆಕ್ಟ್ ಬರುವಂಥ ಹಣದಲ್ಲೇ ಇಷ್ಟು ದೊಡ್ಡ ಲೋಪದೋಷಗಳು, ಬ್ರಹ್ಮಾಂಡ ಭ್ರಷ್ಟಾಚಾರ ಆದಂತಹ ಒಂದು ಸಂಶಯ ಮೂಡಿಬರ್ತಾ ಇದ್ದ ಸಾಧ್ಯತೆಗಳಿವೆ ಅಂತಂದರೆ, ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣವಾಗಿ ಗೃಹಲಕ್ಷ್ಮಿ ಹಣವನ್ನು ಇದನ್ನು ಕೊಡಲಿಕ್ಕೆ, ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಸಂಪೂರ್ಣ ಇದಾಗಿದೆ, ವಿಫಲವಾಗಿದೆ ಅಂತ ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸ್ನೇಹಿತರೆ, ವಿಡಿಯೋ ಹೆಂಗೆ ಅನಿಸ್ತಂತ ಕಾಮೆಂಟ್ ಮಾಡಿ ತಿಳಿಸಿ. ಪೂರ್ತಿ ವಿಡಿಯೋ ವೀಕ್ಷಣೆ ಮಾಡೋದಕ್ಕಾಗಿ ಧನ್ಯವಾದಗಳು. ಸದ್ಯದಲ್ಲಿ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಜೈ ಹಿಂದ್, ವಂದೇ ಮಾತರಂ. ಬಾಯ್ ಸ್ನೇಹಿತರೆ.